ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಗೆಳತಿ ಸಹನಾ. ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಮೊಸರು ಸಾರು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡೋಣ ಬನ್ನಿ. ತುಂಬಾ ಸಿಂಪಲಾಗಿ ಬ್ಯಾಚುಲರ್ಸ್ ಕೂಡ ಇದನ್ನು ಮಾಡ್ಕೊಳ್ಬೋದು. ಹಾಗೆ ಇವಾಗ ಅಡುಗೆ ಕಲಿಯೋರು ಕೂಡ ಮಾಡ್ಕೊಳ್ಬೋದು. ತುಂಬಾ ಅಂದರೆ ತುಂಬಾ ಈಸಿಯಾಗಿರುವಂಥ ರುಚಿಕರವಾದಂಥ ಮೊಸರು ಸಾರು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಇದು ಒಗ್ಗರಣೆಗೆ ಒಂದು ಮೆಣಸಿನಕಾಯಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಜೀರಿಗೆ ಮತ್ತು ಸಾಸಿವೆ. ಫಸ್ಟಿಗೆ ಈ ಬೌಲ್ನಲ್ಲಿ 3 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಜೊತೆ, ಸ್ವಲ್ಪ ಹುಣಸೆಹಣ್ಣು, ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತರ್ತರಿಯಾಗಿ ರುಬ್ಕೊಳ್ಬೇಕು. ನೀರೆಲ್ಲ ಹಾಕ್ಕೊಂಡು ತುಂಬ ನೈಸಾಗಿ ರುಬ್ಕೊಳ್ಳೋಕೆ ಹೋಗಬೇಡಿ. ಇದಕ್ಕೇ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ತರ್ತರಿಯಾಗಿ ರುಬ್ಕೊಳ್ಳಿ. ಇವಾಗ ನೋಡಿ ಮೊಸರನ್ನ ತೊಗೊಂಡಿದ್ದೀನಿ. ಮನೇಲಿ ಮಾಡಿರೋ ಮೊಸರಾದರೂ ಆಗುತ್ತೆ, ಇಲ್ಲ ಅಂಗಡಿಯಿಂದ ತಂದಿರೋ ಮೊಸರಾದರೂ ಆಗುತ್ತೆ. ಫಸ್ಟಿಗೆ ಮೊಸರನ್ನ ನಮಗೆ ಎಷ್ಟು ನೀರು ಮಜ್ಜಿಗೆ ಆಗಿ ಬೇಕೋ ಆ ಥರ ಮಾಡ್ಕೊಳ್ಬೇಕು. ಜಾಸ್ತಿ ತೆಳು ಮಾಡ್ಕೊಳ್ಬೇಡಿ, ರುಚಿಯಾಗಿರೋದಿಲ್ಲ. ಸ್ವಲ್ಪ ಮೀಡಿಯಮ್ ಆಗಿರಲಿ. ಈಗ ನೋಡಿ ಇಷ್ಟಿದ್ರೆ ಸಾಕು. ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಬಂದು ಒಂದು 4 ಜನಕ್ಕಾಗುತ್ತೆ. ಸೊ ಇದು ನೋಡಿ, ಇವಾಗ ಇದನ್ನೇನಾದ್ರು ಈಗ ನೋಡಿ ತರ್ತರಿಯಾಗಿ ರುಬ್ಕೊಂಡಿರೋದು ಮಸಾಲೆನ ಇದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ, ಜೀರಿಗೆ, ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ನಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊಂಡು, ಉಪ್ಪನ್ನು ಸೇರಿಸ್ಕೊಂಡು ಇವಾಗೊಂದು ಒಗ್ಗರಣೆ ಹಾಕಬೇಕು ಇದಕ್ಕೆ. ಇದು ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆವಾಗ ಎಷ್ಟು ಬೇಕಾಗುತ್ತೋ ಅಷ್ಟೇ ಮಾಡ್ಕೊಳ್ಳಿ. ಇದು ಫ್ರಿಜ್ನಲ್ಲಿ ಇಟ್ಟರೆ ಮತ್ತೆ ಬಿಸಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಮಜ್ಜಿಗೆ ಹಾಕ್ಕೊಂಡಿರ್ತೀವಿ. ಬೇಕಿದ್ದರೆ ಆ ಥರ ಚಟ್ನಿ ಥರ ರುಬ್ಬಿಟ್ಕೊಂಡು ಯಾವಾಗ ಬೇಕೋ ಆವಾಗ ಮೊಸರು ಹಾಕ್ಕೊಳ್ಬೋದು. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆಯೇ ಸ್ವಲ್ಪ ಹೀಂಗು ಮತ್ತು ಕರಿಬೇವು ಸೊಪ್ಪು, ಒಂದು 2 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ರುಚಿಯಾದಂಥ ಮೊಸರು ಸಾರು ರೆಡಿಯಾಗಿದೆ. ತುಂಬಾ ಸಿಂಪಲ್ ಆದಂಥ ಮೊಸರು ಸಾರು. ನಾವೆಲ್ಲರೂ ಹೊರಗಡೆ ಹೋಗಿ ಬಂದು ತಕ್ಷಣಕ್ಕೆ ಏನು ಮಾಡ್ಕೊಳ್ಬೇಕು ಅನ್ನುವಾಗ ಈ ಸಾರನ್ನ ಮಾಡ್ಕೊಳ್ಬೋದು. ಈ ಸಾರು ಜೊತೆಗೆ ಮೊಸರು ಮೆಣಸಿನ್ಕಾಯಿನ ಮಾಡ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಟೊಮೆಟೊ ಗೊಜ್ಜು ಕೂಡ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಗೊಜ್ಜು ಅಂದರೆ ಟೊಮೆಟೊ ಪಚ್ಚಡಿ ಅಂತ ಕೂಡ ಹೇಳ್ತಾರೆ. ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ಮಾಡಿರೋವಂಥದ್ದು. ಇದಕ್ಕೆ ಕಾಂಬಿನೇಷನ್ ಆಗಿ ಇದು ಚೆನ್ನಾಗಿರುತ್ತೆ. ಹಾಗಾಗಿ ಮೊಸರು ಸಾರು ಜೊತೆಗೆ ಇವಾಗ ಪಚ್ಚಡಿನ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಪಚ್ಚಡಿ ಅಂತಾರೆ, ಇಲ್ಲಾಂದರೆ ಟೊಮೆಟೊ ಗೊಜ್ಜು, ರಾಯ್ತ ಅಂತೆಲ್ಲ ಹೇಳ್ತಾರೆ. ಸೊ ಇದನ್ನು ಇವಾಗ ಮೊಸರಲ್ಲಿ ಇದನ್ನು ಮಾಡಿಕೊಂಡ್ರೆ ಇದನ್ನು ರಾಯ್ತ ಥರ ಪಲಾವ್ ಜೊತೆ ಯೂಸ್ ಮಾಡ್ಬೋದು. ಈಗ ನಾನು ಮೊಸರು ಸಾರು ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ಮೊಸರು ಆ್ಯಡ್ ಮಾಡ್ತಾಯಿಲ್ಲ. ನೋಡಿ, ಒಂದು ದೊಡ್ಡ ಸೈಜ್ದು ಟೊಮೆಟೊ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಉಪ್ಪು ಎಲ್ಲನೂ ಚಿಕ್ಕದಾಗಿ ಹೆಚ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಳ್ತಾ ಇದ್ದೀನಿ. ಊಟಕ್ಕೆ ರೆಡಿಯಾಗಿರುವಾಗ ಇದ್ರ ಜೊತೆ ಉಪ್ಪನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕು. ಏನಕ್ಕಂದರೆ ಇದಕ್ಕೆ ನಾವು ಮೊಸರು ಹಾಕೋತಾ ಇಲ್ಲ, ಮೊಸರು ಸಾರು ಆಗಿರೋದ್ರಿಂದ. ಸೊ ಎಲ್ಲನೂ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ನೋಡಿ, ಇದಿಷ್ಟೇ ಸಿಂಪಲ್ ಆದಂಥ ಪಚ್ಚಡಿ, ತುಂಬಾ ರುಚಿಯಾಗಿರುತ್ತೆ. ಬರೀ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಮಾಡ್ಕೊಂಡು ತಿಂದ್ರೂ ರುಚಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ. ನೋಡಿದ್ರಲ್ಲ, ಸಿಂಪಲ್ ಆದಂಥ ಮೊಸರು ಸಾರು ಹಾಗೆಯೇ ಟೊಮೆಟೊ ಪಚ್ಚಡಿನ